ನೋಡಿ ಇವೆಲ್ಲ ಹೋಮ್ ಸ್ಟೇಗಳೇ. ನೋಡಿ ಮನೆ ಮುಂದ್ಗಡೆ ಎಲ್ಲ ಪಾಟಲ್ಲಿ ಹೂವಿನ ಗಿಡ ಅಂತ ಬಂದಿದ್ದೀನಿ. ಸೊ ನೋಡಿ ಮಳೆ ಹುಯ್ದಿರೋದಕ್ಕೆ ನಮ್ಮ ಬಾವಿ ಎಲ್ಲ ಗೈಸ್. ನಮ್ಮಮ್ಮ ಚಳಿಗೆ ರೊಟ್ಟಿ ಮತ್ತು ಟೊಮೊಟೊ ಖಾರ ಮಾಡೈತೆ. ಜೈ ಶ್ರೀರಾಮ್. ಇವತ್ತು ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಮಡಿಕೇರಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಡಿಕೇರಿಗೆ ಯಾಕಪ್ಪ ಬಂದಿದ್ದೀನಿ ಅಂತ ಹೇಳಿದ್ರೆ, ಸೊ ಈಗ ನಾನು ಏನು ಈ ರೂಮಲ್ಲಿ ಉಟ್ಕೊಂಡಿದ್ದೀನಿ, ಇದು ಹೋಮ್ ಸ್ಟೇ ನನ್ನ ಫ್ರೆಂಡ್ ಅವ್ರದ್ದು. ಸೊ ಅವ್ರು ಅವತ್ತಿಂದ ಇನ್ವೈಟ್ ಮಾಡ್ತಿದ್ರು. ಇವ್ರದ್ದೇ ಕಾಫಿ ಡೇ ಮತ್ತು ರಿಸಲ್ಟ್ ಎಲ್ಲ ಐತೆ, ಅವತ್ತಿಂದ ಇನ್ವೈಟ್ ಮಾಡ್ತಿದ್ರು ಬನ್ನಿ ಅಂತ. ಸೊ ನನಗೂ ಬರೋಕ್ಕಾಗಿದ್ದಿಲ್ಲ, ಇವತ್ತು ಕಾಲ ಕೂಡ ಬಂದೈತೆ, ಇವತ್ತು ಬಂದಿದ್ದೀನಿ. ನನಗೆ ತುಂಬ ಬ್ಯುಸಿ ಇರ್ತೀನಿ, ಯಾಕಂದರೆ ನಾನು ಇಂಟರ್ನ್ಶಿಪ್ಪು ಮತ್ತು ನಾನು ಫೈನಲ್ ಇಯರ್ ಆಗಿರೋದ್ರಿಂದ ಇಂಟರ್ನ್ಶಿಪ್ ಎಲ್ಲ ಕೊಟ್ಟವ್ರು ಕಾಲೇಜ್ ಕಡೆಯಿಂದ. ಹಂಗಾಗಿ ಸ್ವಲ್ಪ ನಾನು ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಹಂಗಾಗಿ ವೀಡಿಯೋನೂ ಮಾಡೋಕ್ಕಾಗ್ತಿಲ್ಲ. ಸೊ ಈಗ ವೀಡಿಯೋ ಮಾಡಬೇಕು ಅನ್ನಿಸ್ತು, ಈಗ ನೆನಪು ಬಂತು, ಹಂಗಾಗಿ ವೀಡಿಯೋ ಮಾಡ್ತಿದ್ದೀನಿ. ಸದ್ಯಕ್ಕೆ ಅವರು ನನಗೆ ಊಟ ತಂದಿಟ್ಬಿಟ್ಟು ಹೋಗೋರೆ. ಮತ್ತು ಇದೇ ರೂಮು. ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ, ಒಂದು ಮಿರರು ಮತ್ತು ಒಂದು ಟಿ ವಿ, ಒಂದು ಊಟ ಮಾಡೋಕ್ಕೊಂದು ಟೇಬಲ್ ಕೊಟ್ಟಿದ್ದಾರೆ. ಹೊರಗಡೆ ಹೋದರೆ ತುಂಬ ರೂಮ್ಗಳಿದೆ, ಹೋಮ್ ಸ್ಟೇ ರೂಮ್ಗಳು. ನೋಡಿ ಇಲ್ಲೊಂದು ರೂಮ್ ಇದೆ, ಅಲ್ಲಿ ಸೊ ವಿಡಿಯೋನ ಬೆಳಿಗ್ಗೆ ಎದ್ದು ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಸೊ ಈಗ ತಾನೇ ಜಸ್ಟ್ ಎದ್ದಿದ್ದೀನಿ, ಟೈಮ್ ಬಂದು 6 ಗಂಟೆ. ಸೊ ಎಷ್ಟು ಬೇಗ ಯಾಕೆ ಎದ್ದೀನಿ ಅಂದರೆ ನಾನು ಮೈಸೂರಿಗೆ ಹೋಗಬೇಕು, ಹಂಗಾಗಿ ಎದ್ದಿದ್ದೀನಿ. ಈ ರೂಮಿಂದ ವ್ಯೂ ನೋಡಿ ಹೆಂಗೆ ಕಾಣುತ್ತೆ ಅಂದರೆ, ನೋಡಿ ಈ ರೂಮಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಇಲ್ಲೇ ಒಂದು ಯಾವುದೋ ಒಂದು ಬೆಟ್ಟ ಇದೆ, ಗ್ರೀನ್ ಫುಲ್ಲು. ಮತ್ತು ಇಲ್ಲೇ ಒಂದು ಹೋಮ್ ಸ್ಟೇ ಐತೆ ಪಕ್ಕದಲ್ಲೇ. ನೋಡಿ ಈ ಕಡೆಯೂ ಫುಲ್ ಗ್ರೀನೇ. ಈಗ ಆಮೇಲಿಂದ ಆಚೆಗೆ ಹೋಗ್ಬೇಕು, ಒಂದು ಸ್ವಲ್ಪ ಫೋನ್ ಚಾರ್ಜ್ ಹಾಕ್ಬಿಟ್ಟು ಆಮೇಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತಾನೆ ವೀಡಿಯೋ ನೋಡಿ. ಫೈನಲಿ ನಾನು ಫ್ರೆಶ್ ಅಪ್ ಆಗಿದ್ದೀನಿ, ಯಾಕಂದರೆ ಹೋಗಬೇಕು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿದ್ದೀನಿ. ಇಲ್ಲಿಂದ 7:30 ಬಸ್ ಇದೆ ಮೈಸೂರಿಗೆ ಡೈರೆಕ್ಟು ಮಡಿಕೇರಿಯಿಂದ. ಹಂಗಾಗಿ ಈಗ ರೆಡಿ ಆಗಿದ್ದೀನಿ. ನೋಡಿ ಇಲ್ಲಿ ಸುತ್ತಮುತ್ತ ಯಾವ ರೀತಿ ಗ್ರೀನರಿ ಆಗೈತೆ ಅಂತೆ, ಅಕ್ಕಪಕ್ಕ ಎಲ್ಲ ಫುಲ್ ಗ್ರೀನ್ ಹಸಿರು. ನೋಡಿ ಇವೆಲ್ಲ ಹೋಮ್ ಸ್ಟೇಗಳೇ. ನೋಡಿ ಮನೆ ಮುಂದ್ಗಡೆ ಎಲ್ಲ ಪಾಟಲ್ಲಿ ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ, ಶೋ ಗಿಡಗಳೆಲ್ಲನೂ. ಏನೋ ಒಂಥರ ಚೆನ್ನಾಗೈತೆ ನೇಚರ್ ಈ ಕಡೆ. ಸೊ ಈಗ ಹೊರಡಬೇಕು ನಾನು, ಟೈಮ್ ಆಗೈತೆ ಆಗಲೇ. ಸೊ ಬನ್ನಿ, ಈ ಕಡೆ ಏನೈತೆ ಅಂದರೆ, ನೋಡಿ ಈ ಕಡೆ ನನಗೆ ಕಾಫಿ ತೋಟಗಳೈತೆ. ನೋಡಿ ಎಲ್ಲ ಕಾಫಿ ತೋಟಗಳು. ನೋಡಿ ಅಲ್ಲಿ ಕಾಫಿ ತೋಟದ್ದು ಹೂ ಕಾಣಿಸ್ತೈತಲ್ಲ. ನಾನು ಯಾವುದೋ ಒಂದು ಬ್ಲಾಗಲ್ಲಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ನೋಡಿ ಇದು ನನ್ನ ಫ್ರೆಂಡ್ ಅವ್ರದ್ದೇ ಹೋಮ್ ಸ್ಟೇ. ಇದೊಂದು ಮತ್ತು ಅವೆಲ್ಲ ಬೇರೆಯವರು. ಇದೊಂದು. ಸೊ ಬನ್ನಿ ಹೋಗೋಣ. ಟೈಮ್ ಆಗಿದ್ದಾಗಲೇ ಹೋಗ್ತಾ ಇದ್ದೀನಿ, ರೆಡಿಯಾಗಿ ಹೋಗ್ತಾ ಇದ್ದೀನಿ. ನೋಡಿ ನಾವು ಇದ್ದಿದ್ದು ಹೋಮ್ ಸ್ಟೇ ಇದ್ದೇನೆ. ಸೊ ನೋಡಿ ಅದು ಲಾಸ್ಟ್ ರೂಮಲ್ಲಿ ಇದ್ದಿದ್ದು. ನೋಡಿದ್ದೆ ಕಾಫಿ ತೋಟ ಹತ್ರನೇ ಹೋಗ್ತಾಯಿದ್ದೀನಿ. ಹಿಂಗೆ ಸ್ಟ್ರೈಟ್ ಹೋಗಿ ಈಗ ಲೆಫ್ಟಿಗೆ ತಗೊಂಡು ಸ್ಟ್ರೈಟ್ ಹೋಗಬೇಕು, ಅಲ್ಲೇ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಹೋಗಬೇಕು. ಸೊ ಬನ್ನಿ, ನಾನು ಕರೆಕ್ಟಾಗಿ ಮೈಸೂರಿಗೆ ಒಂದು 8:30-9 ಗಂಟೆಗೆ ತಲುಪಿಬಿಟ್ರೆ ನನಗೆ ಕಾಲೇಜ್ಗೆ ಹೋಗೋಕ್ಕೆ ಸರಿಯಾಗುತ್ತೆ, ಟೈಮಿಂಗ್ಸ್ ಕ್ಯಾಚ್ ಮಾಡ್ಬೋದು. ಬಾಯ್. ನೋಡಿ ಫುಲ್ ಇಲ್ಲಿ ಸುತ್ತಮುತ್ತ ಇರೋವೆಲ್ಲ ಹೋಮ್ ಸ್ಟೇಗಳೇ. ನೋಡಿ ಇಲ್ಲೊಂದು ಐತೆ, ನೋಡಿ ಇಲ್ಲೆಲ್ಲ ಫುಲ್ ಕಾಫಿ ತೋಟನೇ. ನಾನು ಎಚ್ಚರನೇ ಆಗಿಲ್ಲ, ಮಲ್ಕೊಬಿಟ್ಟಿದ್ದೀನಿ. ಹಾಗೆ ಟೈಮ್ ನೋಡಿದ್ರೆ ಆಲೇ 6 ಕಾಲಾಗ್ಬಿಟ್ಟೈತೆ. ನಾನು ಕರೆಕ್ಟಾಗಿ 6 ಗಂಟೆಗೆ ಅಲಾರಾಮ್ ನಿಲ್ಲಿಸ್ಕೊಂಡಿದ್ದೆ, ನೋಡಿದ್ರೆ 6 ಕಾಲಾಗ್ಬಿಟ್ಟೈತೆ. ಸೊ ಈಗ ಬೇಗ ಹೋಗಬೇಕು. ಈಗ ರೈಟಿಗೆ ತಗೊಂಡ್ರೆ ಅಲ್ಲೇ ಬಸ್ ಸ್ಟ್ಯಾಂಡ್ ಇದ್ದೆ, ಬಸ್ ಹತ್ಕೊಂಡು ನಮ್ಮೂರು ನಾವು ಹೋಗ್ತಾ ಇರೋದೆ. ಮಡಿಕೇರಿಯಿಂದ ಡೈರೆಕ್ಟು ಕಾಲೇಜ್ಗೆ ಬಂದೆ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಕ್ಲಾಸೆಲ್ಲ ಆಗಲೇ ಸ್ಟಾರ್ಟ್ ಆಗಿದೆ. ಮತ್ತು 3ನೇ ಪೀರಿಯಡ್ ಟೆಸ್ಟ್ ಬೇರೆ ಇತ್ತು, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕೇನು ಹೋಗಲಿಲ್ಲ. ಸೊ ಈಗ ಕ್ಲಾಸೆಲ್ಲ ಮುಗಿಸ್ಕೊಂಡು ಟೆಸ್ಟ್ ಎಲ್ಲ ಬರೆದು ಈಗ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಬೇಕು.
ಬಸ್ ಸ್ಟ್ಯಾಂಡ್ ಹತ್ರ. ಸೊ ಇಲ್ಲಿಂದ ನಮ್ಮ ಕಾಲೇಜಿಂದ ಬಸ್ ಸ್ಟ್ಯಾಂಡು ಇಲ್ಲಾಂದರೂ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋನ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡ್ತೀನಿ. ನೋಡಿ ಈಗ ತಾನೇ ಜಸ್ಟು ಮನೆಗೆ ಬಂದೆ. ಸೊ ಕಾಲೇಜಿಂದ ಕಂಪ್ಯೂಟರ್ ಕ್ಲಾಸ್ ಹೋಗಿ ಕಂಪ್ಯೂಟರ್ ಕ್ಲಾಸನ್ನು ಮುಗಿಸ್ಕೊಂಡು ಈಗ ತಾನೇ ಜಸ್ಟು ಮನೆಗೆ ಬಂದೆ. ಸೊ ಇನ್ನೂ ಮಧ್ಯಾಹ್ನದ ಊಟನೂ ಮಾಡಿಲ್ಲ. ಸೊ ಈಗ ಊಟ ಮಾಡೋಕ್ಕೆ ಹೋಗಬೇಕು, ಬನ್ನಿ. ಸೊ ನಮ್ಮಮ್ಮ ಬೆಳಗ್ಗೆ ದೋಸೆ ಮಾಡಿದ್ರಂತೆ, ಅದನ್ನೇ ಕೊಡ್ತೈತೆ. ಇಂಟರ್ನ್ಶಿಪ್ಪು ಎಲ್ಲ ಆಯಿತು. ತಟ್ಟೆಗೆ ತುಪ್ಪ ಹಾಕೊಂಡು ವಿಡಿಯೋ ಮಾಡು. ಸೊ ಕಾಲೇಜಿಂದ ಬಂದು ಈಗ ಜಸ್ಟ್ ನಮ್ಮಮ್ಮ ದೋಸೆ ಕೊಡ್ತು. ದೋಸೆ ಊಟ ಮಾಡಿಬಿಟ್ಟು ನನ್ನ ರೂಮಿಗೆ ಬಂದೆ. ನಾನು ಅವತ್ತು ರೂಮೆಲ್ಲ ಅರ್ಬಿಟ್ಟು ಹೋಗಿದ್ದೆ. ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡೈತಿ ಇವತ್ತು. ನೋಡಿ ಎಲ್ಲ ಕ್ಲೀನ್ ಮಾಡೈತೆ. ಇದು ನಾನು ಬುಕ್ಗಳೆಲ್ಲ ಜೋಡಿಸ್ಕೋಬೇಕು. ಬ್ಯಾಗಿಂದ ತೆಗ್ದಾಕ್ಬಿಟ್ಟು ಹಂಗೆ ಹೋಗಿದ್ದೆ ಮಡಿಕೇರಿಗೆ. ಸೊ ಈಗ ಮುಖ ತೊಳ್ಕೊಂಡು ಟೆಂಪಲ್ಗೆ ಹೋಗೋಣ, ಬನ್ನಿ. ಆಮೇಲೆ ಕ್ಲೀನ್ ಮಾಡ್ತಾಯಿದ್ದೆ. ದೇವಸ್ಥಾನದ ಬೀಗ ತೆಗ್ದವ್ರೆ. ಈಗ ನಾನು ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಈಗ ನಾನು ದೇವಸ್ಥಾನ ಕಡೆಗೆ ಹೋಗ್ತಾಯಿದ್ದೀನಿ. ನೋಡಿ ಸಂಜೆ ಆಗೈತಾಗಲೇ. ತಮ್ಮ ಈಗ ದೇವಸ್ಥಾನಕ್ಕೆ ಹೋಗ್ತಾವನೆ. ನಾನು ಆಗಲೇ ಹೋಗ್ಬಿಟ್ಟು ಬಂದೆ. ಸೊ ನನಗೆ ಇವತ್ತು ಬರೆಯೋದು ತುಂಬ ವರ್ಕ್ ಐತೆ, ಯಾಕಂದರೆ ನೆನ್ನೆನೂ ಕ್ಲಾಸ್ ಅಟೆಂಡ್ ಮಾಡಿದ್ದಿಲ್ಲ, ಅವೆಲ್ಲ ಪೆಂಡಿಂಗ್ ಐತೆ. ಸೊ ಈಗ ಬರೆಯೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ದೇವಸ್ಥಾನದಿಂದ ಬಂದು ಇದು ಪ್ರಾಬ್ಲಮ್ಸ್ ಇತ್ತು, ಒಂದು ಪ್ರಾಬ್ಲಮ್ ಮಾಡಬೇಕು. ಯಾಕಂದರೆ ಇವತ್ತು ಬೆಳಗ್ಗೆ ಕ್ಲಾಸ್ ಅಟೆಂಡ್ ಮಾಡಿಲ್ಲ. ಯಾಕೆ ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ, ನಾನು ಮಡಿಕೇರಿಯಿಂದ ಬರೋಷ್ಟೊಳಗೆ ಅಲ್ಲೇ ಕ್ಲಾಸೇ ಮುಗ್ದೋಗಿತ್ತು, ಹಂಗಾಗಿ ಅಟೆಂಡ್ ಮಾಡಿದ್ದಿಲ್ಲ. ಅದನ್ನ ಪ್ರಾಬ್ಲಮ್ಸ್ ಈಗ ಕ್ಲಿಯರ್ ಮಾಡಿ ನಾಳೆ ಮ್ಯಾನೇಜ್ಮೆಂಟದು ಫಸ್ಟ್ನೇ ಚಾಪ್ಟ್ರು ಮತ್ತು 2ನೇ ಚಾಪ್ಟ್ರದ್ದು C1 ಟೆಸ್ಟ್ ಐತೆ, ಅದಕ್ಕೆ ಪ್ರಿಪೇರ್ ಆಗಬೇಕು. ಸೊ ಆಮೇಲಿಂದ ಸಿಗ್ತೀನಿ, ಬಾಯ್. ನಮ್ಮೂರಲ್ಲಿ ವರ್ಷದ ಮೊದಲನೇ ಮಳೆ ಹುಯ್ತೈತೆ, ಫುಲ್ ಜೋರಾಗಿ ಹುಯ್ತೈತೆ. ನನಗೆ ಗೊತ್ತೇ ಇಲ್ಲ, ನಾನು ಫ್ಯಾನ್ ಹಾಕ್ಕೊಂಡು ಹಂಗೆ ಬರೀತಾ ಇದ್ದೀನಿ. ಈಗ ಫ್ಯಾನ್ ಆಫ್ ಮಾಡಿದ್ರೆ ಅಷ್ಟು ಜೋರಾಗಿ ಬರ್ತೈತೆ ಮಳೆ. ಬನ್ನಿ ಒಂದು ಆಚೆಗೆ ಹೋಗಿ ಒಂದು ವೀಡಿಯೋ ಮಾಡ್ಕೊಬರ್ತೀನಿ. ನೋಡಿ ಎಷ್ಟು ಮಳೆ ಹುಯ್ತೈತಿ ಅಂದರೆ, ನಾನು ಫ್ಯಾನ್ ಹಾಕೋಬಿಟ್ಟಿದ್ದೀನಿ, ಕೇಳಿಸೇ ಇಲ್ಲ. ಈಗ ಆಚೆಗೆ ಬಂದರೆ ಫ್ಯಾನ್ ಹಾಕ್ಕೊಂಡ್ಬಿಟ್ಟು ಇಷ್ಟು ಜೋರು ಮಳೆ ಬರ್ತೈತೆ. ಆಗ್ಲಿಂದ ಹುಯ್ತೈತೆ. ನಾನು ಈಗ ಆಚೆಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಒಳಗೆ ಹೋಗೋಣ. ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿ ಬರೀ ಫೋನೇ ಮಾತ್ರ ಬರ್ತೈತೆ, ಸ್ವಲ್ಪ ಸ್ವಲ್ಪ. ಪುನಃ ಬರ್ಬೋದೇನೋ ಗೊತ್ತಿಲ್ಲ ಮಧ್ಯರಾತ್ರಿಗೆ. ಈಗಂತೂ ಬರ್ತಾಯಿಲ್ಲ, ಕಮ್ಮಿ ಆಗೈತೆ. ಈಗ ಆಲೇ ಫೋನೇ ಬರ್ತೈತೆ. ಫೋನ್ ನಮ್ಮಮ್ಮ ಈ ಚಳಿಗೆ ರೊಟ್ಟಿ ಹಾಕ್ತೈತೆ. ಬನ್ನಿ ಹೋಗಿ ರೊಟ್ಟಿ ತಿನ್ನೋಣ. ನಮ್ಮಮ್ಮ ರೊಟ್ಟಿ ಹಾಕ್ತೈತೆ, ಬನ್ನಿ ತೋರಿಸ್ತೀನಿ ರೊಟ್ಟಿ ಹಾಕ್ತಿರೋದನ್ನ. ಚಳಿಗೆ ರೊಟ್ಟಿ ತಿಂತಾಯಿದ್ರೆ ಗೈಸ್, ನಮ್ಮಮ್ಮ ಚಳಿಗೆ ರೊಟ್ಟಿ ಮತ್ತು ಟೊಮೊಟೊ ಖಾರ ಮಾಡೈತೆ. ಕಾಂಬಿನೇಷನ್ ಒಳ್ಳೆ ತುಂಬ ಚೆನ್ನಾಗೈತೆ. ಈ ಬಿಸಿಗೆ ಈ ಚಳಿಗೆ ಈಗ ರೊಟ್ಟಿ ತಿಂತಾ ಇರೋದೆ. ಸೊ ಬನ್ನಿ ಹಾಕೊಂಡು ತಿನ್ನೋಣ. ಫೈನಲಿ ಹಾಕೊಬಂದು ಈಗ ತಿಂತಾಯಿದ್ದೀನಿ ರೊಟ್ಟಿ ಮತ್ತು ಈಗ ಟೊಮೊಟೊ ಖಾರನ ತಿಂತಾಯಿದ್ರೆ ಸಕ್ಕತ್ತಾಗೈತೆ. ಆ ರೊಟ್ಟಿಗೂ ಆ ಖಾರಕ್ಕೂ ತುಂಬ ಕಾಂಬಿನೇಷನ್ ಚೆನ್ನಾಗೈತೆ. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ, ಬಾಯ್. ಸೊ ಇವತ್ತು ರಾಮನವಮಿ ಹಬ್ಬ ಬೇರೆ. ಸೊ ನಮ್ಮಮ್ಮ ಎಲ್ಲ ಕಡೆಯೂ ಮನೇಲಿ ಸ್ವೀಟ್ಕೊ ಬರ್ತೈತೆ, ಅದಕ್ಕೆ ಆಚೆ ಕಡೆನೇ ವಾಕ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಮನೇಲಿ ಸ್ವೀಟ್ತೈತೆ ನಮ್ಮಮ್ಮ. ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಡೈರೆಕ್ಟು ಗದ್ದೆ ಹತ್ರಕ್ಕೆ ಬಂದಿದ್ದೀನಿ. ಗದ್ದೆ ಹತ್ರಕ್ಕೆ ನನ್ನ ತಮ್ಮನ ನಮ್ಮ ಅಪ್ಪನೂ ಇಲ್ಲೇ ಇದ್ದರು ಗದ್ದೆ ಹತ್ರ. ಅವ್ರನ್ನ ಕರೆಯೋಣ ಅಂತ ಬಂದಿದ್ದೀನಿ. ಸೊ ನೋಡಿ ಮಳೆ ಹುಯ್ದಿರೋದಕ್ಕೆ ನಮ್ಮ ಬಾವಿ ಎಲ್ಲ ತುಂಬೋಗೈತೆ. ಮತ್ತು ಇಲ್ಲಿ ಗದ್ದೆಗಳಿಗೆಲ್ಲ ನೀರು ನಿಂತ್ಕೊಂಡೈತೆ. ನಾವು ಈಗ ತಾನೇ ಈಗೊಂದು 3 ದಿನದ ಹಿಂದೆ ಗದ್ದೆಗೆಲ್ಲ ಮಣ್ಣು ಹೊಡ್ಸಿದ್ದು. ನೋಡಿ ಎಲ್ಲ ನೀರು ತುಂಬ್ಕೊಬಿಟ್ಟೈತೆ. ಸೊ ಅವ್ರನ್ನ ಕರೆಯೋಕ್ಕೆ ಅಂತ ಬಂದಿದ್ದೀನಿ. ಕೆಳಗಡೆ ಅವರೇ ಶುಂಠಿ ಗದ್ದೆಯಲ್ಲಿ. ಬನ್ನಿ ಹೋಗೋಣ. ಇಲ್ಲಿ ಎಲ್ಲ ನೀರು ತುಂಬ್ಕೊಬಿಟ್ಟೈತೆ ಗದ್ದೆ ಒಳಗೆ. ಹೆಂಗೆ ಹೋಗೋರೆ
ಕರ ಅಮ್ಮ ಕೂಗ್ತೈತೆ. ಹಾಂ, ಯಾಕೆ ಅಂದರೆ ಚಿನ್ಕುಳಿಗೆ ಹೋಗ್ಬೇಕಂತೆ. ಬನ್ನಿ ಬನ್ನಿ. ಇದೇ ನಮ್ಮ ಶುಂಠಿ ಗದ್ದೆ. 3 ಗದ್ದೆಗೆ ನೆಟ್ಟಿರೋದು ಈ ಸಲ ನಾವು. ಜಾಸ್ತಿ ನೆಟ್ಟಿಲ್ಲ, ಬರೀ 3 ಗದ್ದೆಗೆ ನೆಟ್ಟಿರೋದು. ಮತ್ತು ಮಣ್ಣು ಹೊಡ್ಸ್ಬಿಟ್ವಲ್ಲ, ಹಂಗಾಗಿ ನೆಟ್ಟನಿಲ್ಲ. ಹಾಂ, ಅವ್ರು ಬರ್ತಾರಂತ ಇನ್ನೊಂದು 10 ನಿಮಿಷ ಬಿಟ್ಕೊಂಡು. ಅಪ್ಪ ಅವರು. ಹಾಂ, ಕುಂಕುಮ ಹಾಕು, ಕಾಯಿ ಮಾಡ್ಕೊ, ಮಾವನೆಲೆ ಬೇಡವಾ? ಅಲ್ಲಿ ತೋಟಕ್ಕೆ ಹೋಗಿ ಕಿತ್ಕೊಬರಲಾ? ಸೊಪ್ಪು ಪೂಜೆಗೆ ಮಾವಿನ ಸೊಪ್ಪು ಬೇಕಂತೆ, ಮತ್ತು ತೋರಣ ಕಟ್ಟಬೇಕಲ್ಲ, ಅದಕ್ಕೂ ಮಾವಿನ ಸೊಪ್ಪು ಬೇಕು. ಹಂಗಾಗಿ ಇಲ್ಲೇ ಮಾವಿನ ಸೊಪ್ಪು ಚಿಗ್ರಿ ಇರೋದನ್ನ ಕಿತ್ಕೊಂಡು ಹೋಗೋಣ. ಚಿಗ್ರಿ ಎಲ್ಲ ಐತೆ, ಎಲ್ಲ ಅಲ್ಲೇ ಮಾವಿನಕಾಯಿ ಬಿಟ್ಬಿಟ್ಟೈತೆ. ಇಲ್ಲ ಐತೆ ಚಿಗ್ರು. ಇದೆ ಸಾಕು ಸದ್ಯಕ್ಕೆ. ಸೊ ಈ ವಿಡಿಯೋನ ಹಿಂಗೆ ಏನು ಮಾಡ್ತಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮುಂದಿನ ವೀಡಿಯೋ ಯಾವ ಥರ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬನ್ನಿ.